ಸರ್, ನಿನ್ನೆ ದಿನ ಈ ವರ್ಡಿಕ್ಟ್ ಪ್ರಕಟಗೊಂಡ ನಂತರ ವಿನಯ್ ಕುಲಕರ್ಣಿಗೆ ನ್ಯಾಯಾಲಯದಿಂದ ಹೊರಗೆ ಬರಬೇಕಾದ್ರೆ ಅವರೊಂದು ಮಾತು ಹೇಳ್ತಾರೆ, ಪ್ರತಿಯೊಬ್ಬರು ನ್ಯಾಯಾಲಯಕ್ಕೆ ತಲೆಬಾಗಬೇಕು ಅಂತ. ಆ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಪಶ್ಚಾತ್ತಾಪ ಇತ್ತ ಅಂತ? ಸರ್, ಅದು ಪಶ್ಚಾತ್ತಾಪ ಆಗಿದ್ರೆ ಬಹಳ ಸಂತೋಷ ಸರ್. ಯಾಕೆ ಗೊತ್ತಾ, ನೋಡಿ ಸರ್, ಯಾರೇ ಕೂಡ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ನ್ಯಾಯಾಲಯ ಏನು ಕೊಡುತ್ತೆ ಅನ್ನೋದಕ್ಕಿಂತ ನಾನು ಮೊದಲು ಪಶ್ಚಾತ್ತಾಪ ಪಡಬೇಕು ಸರ್. ನನಗೆ ನೋವು ಇರಬೇಕು ಅದರದ್ದು. ಸೊ ನಾನು ತಪ್ಪು ಮಾಡಿದ್ದೀನಿ ಅಂತ ಆ ತಪ್ಪು ಭಾವನೆ ಅವ್ರಿಗೆ ಬಂದಿದ್ದರೆ ಸಾಕು ಸರ್. ಆ ತಪ್ಪು ಭಾವನೆ ಬಲ್ಲದೇ ನಾನು ಸುಮ್ಮನೆ ಏನೇ ಹೇಳಕ್ಕೆ ಹೋಗ್ಬಿಟ್ರೆ ಅದು ಎಲ್ಲೋ ಕೂಡ ಡೈವರ್ಷನ್ ಮಾಡೋದಂಗೆ ಆಗುತ್ತೆ. ಬಟ್ ಅವ್ರಿಗೆ ತಪ್ಪು ಭಾವನೆ ಬಂದಿದೆ, ಈಗಲೂ ಅದು ಬಂದಿದೆ ಅಂತ ಅನಿಸುತ್ತೆ. ಯಾಕಂತ ಕೇಳಿದರೆ ನೋಡಿ, ಕಾನೂನಿಗಿಂತ ದೊಡ್ಡವರು ಈ ದೇಶದಲ್ಲಿ ಯಾರೂ ಇಲ್ಲ. ನಾವೆಲ್ಲರೂ ಕಾನೂನಿಗೆ ತಲೆಬಾಗಬೇಕಾಗುತ್ತೆ ಸರ್. ಕಾನೂನನ್ನು ಕೈಯಲ್ಲಿ ತೆಗೆದುಕೊಂಡು ನಾವು ಯಾರನ್ನಾದರೂ ಮುಗಿಸ್ಬಿಡ್ತೇವೆ ಅಂತ ಹೇಳಿದಾಗ ಕಾನೂನೇ ಅದಕ್ಕೆ ಉತ್ತರ ಕೊಡುತ್ತೆ. ಅದಕ್ಕೊಂದು ಇದು ಜೀವಂತ ನಿದರ್ಶನ ಅಂತ ಕೇಳಿದ್ರೆ ಈ ಪ್ರಕರಣ. ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇತ್ತು, ನಾವು ಹೋರಾಟ ಮಾಡಿದ್ವಿ. ವಿನಯ್ ಕುಲಕರ್ಣಿ ಅವರಿಗೆ ಮತ್ತು ಆರೋಪಿತರಿಗೂ ಕೂಡ ನ್ಯಾಯಾಲಯದ ಮೇಲೆ ನಂಬಿಕೆ ಇತ್ತು, ನಾವು ಇದರಲ್ಲಿ ಇಲ್ಲ ಅಂತ ಅವರು ಕೂಡ ಹೋರಾಟವನ್ನು ಮಾಡಿದರು, ಕಾನೂನಿನ ಹೋರಾಟವನ್ನು ಮಾಡ್ತಾ ಬಂದರು, ಆರೋಪಿತರಾಗಿ ನಿಂತ್ಕೊಂಡು ಎಲ್ಲ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಶಿಕ್ಷೆ ಕೊಟ್ಟಿದೆ. ಅಟ್ಲೀಸ್ಟ್ ಶಿಕ್ಷೆ ಕೊಟ್ಟಾದ್ಮೇಲೆ ಹೋದ್ರು ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಆ ಒಂದು ಮನಸ್ಥಿತಿಗೆ ಅವರು ಬಂದಿದ್ರೆ ಬಹಳ ಸಂತೋಷ ಸರ್. ಇನ್ನು ನಿನ್ನೆ ಈ ವರ್ಡಿಕ್ಟ್ ಪ್ರಕಟಗೊಂಡ ಆರಂಭದ ಕ್ಷಣದಲ್ಲಿ ಮನೆಯವರು ಏನಾದರೂ ನಿಮ್ಮನ್ನು ಸಂಪರ್ಕಿಸಿದ್ರ ಫೋನ್ ಮುಖಾಂತರ? ಅವರ ಸಂತಸನ ಹೆಂಗೆ ವ್ಯಕ್ತಪಡಿಸಿದ್ರು ಅಂತ ನಮ್ಮ ಜೊತೆ? ಸರ್, ನಿನ್ನೆ ನನಗೆ ಈ ವರ್ಡಿಕ್ಟ್ ಬಂದಾಗ ನನಗೆ ಗುರುನಾಥ್ ಗೌಡ್ರ ಮಕ್ಕಳು ನನಗೆ ಫೋನಲ್ಲಿ ಮಾತಾಡಿದ್ರು. ನಾನು ಯಾರ ಜೊತೆ ಮಾತಾಡೋಕೆ ಆಗಿಲ್ಲ. ಆ ಮಕ್ಕಳು ಭಾಳ ಸಂತಸನ ವ್ಯಕ್ತಪಡಿಸಿದ್ರು. ಇವತ್ತು ನಮ್ಮ ಚಿಕ್ಕಪ್ಪ ನಮ್ಮ ಜೊತೆ ಇಲ್ಲ, ನೀವು ಭಾಳ ನಮ್ಮ ಸಲುವಾಗಿ ಭಾಳ ಮಾಡಿದ್ರಿ. ಅವ್ರು ಒಂದು 17 ವರ್ಷದ ಮಗಳಿದ್ದಾಳೆ, ಮಾತಾಡಿದ್ಲು. ಅವ್ರಿಗೆಲ್ರಿಗೂ ಸಂತೋಷ ಆಗಿದೆ ಸರ್. ಏನಂತ ಕೇಳಿದರೆ, ಸಂತೋಷ ಬರೀ ಅವ್ರಿಗೆ ಅಷ್ಟೇ ಅಲ್ಲ, ಧಾರವಾಡದಲ್ಲಿರುವಂಥ ಭಾಗಶಃ ಜನರಿಗಾಗಿದೆ. ಫೈನಲಿ ಇದರಲ್ಲಿ ಒಂದು ರಿಸಲ್ಟ್ ಬಂತಲ್ಲ. ಬರೀ ಇಷ್ಟು ದಿವಸ ಏನಾಗ್ತಿತ್ತು ಸರ್, ನನ್ನ ರಾಜಕೀಯ ವೈಷಮ್ಯದಿಂದ ಯಾರೋ ಮಾಡ್ತಾ ಇದ್ದಾರೆ, ನನಗೆ ಆಗದಿರೋರು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಪ್ಪು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಹೋಗಿ ಆ ಒಂದು ಇದರಲ್ಲಿ ಬಚಾವಾಗ್ತಾ ಬರ್ತಾ ಇದ್ರು ಅವರು. ಇವತ್ತು ನ್ಯಾಯಾಲಯ ಶಿಕ್ಷೆ ಪ್ರಕಟ ಮಾಡಿದಾಗ ಏನಾಗುತ್ತೆ ಸರ್, ಜನರಿಗೆ ಅನಿಸುತ್ತೆ ಹೌದಪ್ಪ ಇವರು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ರು ಜನರಿಗೆ ಇವತ್ತು ಅನ್ನಿಸ್ತಾ ಇದೆ, ಫೈನಲಿ ಒಂದು ರಿಸಲ್ಟ್ ಬಂದಿದೆ. ಇವತ್ತು ವಿನಯ್ ಕುಲಕರ್ಣಿ ಅವರು ಮತ್ತು ಅವ್ರು ಉಳಿದಂಥ ಏನು ಅದರಲ್ಲಿ ಆಪಾದಿತರಿದ್ದರು ಅವರೆಲ್ಲರೂ ತಪ್ಪು ಮಾಡಿದ್ದಾರೆ ಅಂತೇಳಿ ಒಂದು ರಿಸಲ್ಟ್ ಬಂದಿದೆ ಸರ್. ನಮಗೂ ಕೂಡ ಈ ರಿಸಲ್ಟ್ ಬಂದಿರೋದು ಸಂತೋಷ ಆಗಿದೆ ಸರ್. ಇನ್ನು ಅಪರಾಧಿ ಅಂದ ಮಾತ್ರಕ್ಕೆ ಆ ಮನುಷ್ಯನಿಗೆ ಕಾನೂನು ಮಾರ್ಗಗಳು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಈ ಹಿಂದೆ ರೆಡ್ಡಿ ಪ್ರಕರಣದಲ್ಲಿ CBI ಕೋರ್ಟು ಒಂದು ಇದು ಪ್ರಕಟ ಮಾಡಿತು. ಅದಾದ ನಂತರ ಕೂಡ ಅವರು ಜಾಮೀನು ಪಡೆದು ಹೊರಬರಬೇಕಾದ ಸನ್ನಿವೇಶ ಬಂತು. ಸೊ ಈ ಪ್ರಕರಣದಲ್ಲಿ ಏನಾದ್ರು ಇವರಿಗೆ ಕಾನೂನು ಮಾರ್ಗ ಅಥವಾ ರಕ್ಷಣೆ ಸಿಗಬಹುದು? ನೋಡಿ, ಅಪೀಲ್ ಹೋಗ್ಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಈಗ ಮಾನ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೂ ಕೂಡ ಅವ್ರಿಗೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಅವ್ರು ಅಪೀಲ್ ಹೋಗಬಹುದು. ಬಟ್ ಒಬ್ಬ ಜನಪ್ರತಿನಿಧಿಯಾಗಿ ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8 ಅನ್ವಯ ಸ್ಪೀಕರ್ ಅವರು ಇಂತಹ ಒಂದು ಗಂಭೀರ ಆರೋಪಗಳಲ್ಲಿ, ಕೊಲೆ ಆರೋಪಗಳಲ್ಲಿ 2 ವರ್ಷಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಯಾರದರ ಮೇಲೆ ಆದಾಗ ಇಮಿಡಿಯೇಟ್ ಆಗಿ ಅವರನ್ನು ತೆಗೆದುಹಾಕಬೇಕು ಸರ್. ಸ್ಪೀಕರ್ ಅವರಿಗೆ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಕಾನೂನು ಹಂಗೆ ಹೇಳುತ್ತೆ. ಸೊ ಇಲ್ಲಿ ಅವ್ರಿಗೆ ಒಂದು ಅಪೀಲ್ ಮಾಡೋಕೆ ಒಂದು ಅವಕಾಶ ಕೊಟ್ಟು ಕೈ ಬಿಡ್ತಾರಲ್ಲ, ಅವಾಗ ಹೋಗಿ ಸೆಂಟೆನ್ಸ್ ಮೇಲೆ ಸಸ್ಪೆನ್ಷನ್ ಕೇಳೋದು ಎಲ್ಲ ಮಾಡ್ತಾರೆ. ಯೂಶುವಲಿ ನಾನು ನೋಡ್ದಂಗೆ ಕೊಲೆಯ ಪ್ರಕರಣದಲ್ಲಿ ಯಾರು ಶಾಸಕರು, ಮಂತ್ರಿಗಳು ಇಡೀ ದೇಶದ ಈಗ ನಾವು ಬೇರೆ ಬೇರೆ ಪ್ರಕರಣಗಳನ್ನು ತೆಗೆದುಕೊಂಡಾಗ ಯಾರಿಗೂ ಕೂಡ ಸ್ಟೇ ಸಿಕ್ಕಿಲ್ಲ ಕೊಲೆ ಪ್ರಕರಣಗಳಲ್ಲಿ. ಬೇರೆ ಈ ಫೈನಾನ್ಷಿಯಲ್ ಅಫೆನ್ಸಸ್ ಏನಿದಾವೆ, ಈ ರೆಡ್ಡಿಯವರ ಪ್ರಕರಣ ಆಗಿರ್ಬೋದು, ಅದು ಅದಿರಿಗೆ ಸಂಬಂಧಪಟ್ಟಂತು ಬೇರೆ ಬೇರೆ ಪ್ರಕರಣಗಳೇನಿದಾವೆ, ಇವ್ರದ್ದು ಕಾರವಾರ ಶಾಸಕರದ್ದು ಕೂಡ ಅದಿರಿಗೆ ಸಂಬಂಧಪಟ್ಟಂಥದ್ದು, ಅದು ಫೈನಾನ್ಷಿಯಲ್ ಅಫೆನ್ಸಸ್ ಇದ್ದಾವೆ, ಅದರಲ್ಲಿ ಸಿಕ್ಕಿರ್ಬೋದು. ಕೊಲೆ ಪ್ರಕರಣದಲ್ಲಿ ಸಿಗ್ಲಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ ಸರ್. ಇನ್ನು ನಿನ್ನೆಯ 21 ಆರೋಪಿಗಳ ಪೈಕಿ A1 A2 ಅಕ್ವಿಟಲ್ ಎನ್ನುವಂತಹದ್ದು, ಉಳಿದಂತಹ ಆರೋಪಿಗಳನ್ನ ಅಲ್ಲಿ ದೋಷಿ ಅಂತ ಹೇಳಿ ನಿನ್ನೆ ಪ್ರಕಟ ಆಗಿರೋದು. A1 A2 ಇಲ್ಲ, A2 to A19 ಅಲ್ಲಿವರೆಗೂ ಕೂಡ ಅವರು ದೋಷಿ ಅಂತ ಹೇಳಿ ನಿನ್ನೆ ಹೇಳಿದೆ. A20 ACP ವಾಸುದೇವ್ ನಾಯಕ್ ಅವರು, A21 ವಿನಯ್ ಕುಲಕರ್ಣಿ ಅವರ ಸೆಕ್ರೆಟರಿ ಆದಂಥವರು KAS ಅಧಿಕಾರಿ ಅವರು, 2 ಜನರನ್ನ ನ್ಯಾಯಾಲಯ ಅವರನ್ನು ಬಿಡುಗಡೆ ಮಾಡಿದೆ. ಓಕೆ. ಸೊ 19 ಜನರಲ್ಲಿ 17 ಜನರಿಗೆ ಇವರು ಅಪರಾಧಿಗಳು ಅಂತ ಹೇಳಿ ನ್ಯಾಯಾಲಯನೇ ತೀರ್ಮಾನ ಮಾಡಿದೆ. 17 ಜನ, ಅದರಲ್ಲಿ 2 ಜನ ಆರೋಪಿ ನಂಬರ್ 17 ಶ್ರೀಶೈಲ್ ಬಿರಾದರ್ ಅನ್ನುವಂಥವರು ಈ ಕೊಲೆಗೆ ಏನು ಪ್ಲಾನಿಂಗ್ ಆಗಿತ್ತು ಅದರಲ್ಲಿ ವೆಪನ್ಗಳನ್ನು ಕೊಟ್ಟಂಥವ್ರು, ಅಂದರೆ ಪಿಸ್ತೂಲ್ಗಳನ್ನು ಕೊಟ್ಟಂಥವ್ರು, ಅವರು ಬಿಜಾಪುರ ಕಡೆಯಿಂದ ಬಂದವರು. ಅವರು ಮಾನ್ಯ ನ್ಯಾಯಾಲಯದಲ್ಲಿ ತಾವೇ ಅಪ್ರೂವರ್ ಆಗ್ತೀನಿ, ನಾನು ಸರ್ಕಾರಿ ಸಾಕ್ಷಿ ಆಗ್ತೀನಿ, ನಾನು ಅಪ್ರೂವರ್ ಆಗ್ತೀನಿ ಅಂತ ಹೇಳಿ ಮಾನ್ಯ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಂಡು ಬರ್ತಾರೆ. ಅದು ಜನಪ್ರತಿನಿಧಿ ನ್ಯಾಯಾಲಯ ಅವರ ಒಂದು ಅಪ್ಲಿಕೇಶನ್ನ ಡಿಸ್ಮಿಸ್ ಮಾಡುತ್ತೆ. ಅದನ್ನು ಮತ್ತೆ ಅವರು ಹೈಕೋರ್ಟಿಗೆ ಹೋಗ್ತಾರೆ, ನಾನು ಅಪ್ರೂವರ್ ಆಗ್ತೀನಿ ಅಂತೇಳಿ. ಹೈಕೋರ್ಟ್ ಅವ್ರಿಗೆ ಒಂದು ಅವಕಾಶ ಕೊಡುತ್ತೆ ಅಪ್ರೂವರ್ ಆಗೋಕ್ಕೆ. ಬಂದವರು ಅಪ್ರೂವರ್ ಆಗ್ತಾರೆ.
ಅಪ್ರೂವರ್ ಆದ ನಂತರ ಏನು ಮತ್ತೆ ಈ ನ್ಯಾಯಾಲಯದಲ್ಲಿ ಸಾಕ್ಷ್ಯ ವಿಚಾರಣೆ ಆಗುತ್ತಲ್ಲ, ಕ್ರಾಸ್ ಎಲ್ಲ ಆಗುತ್ತಲ್ಲ, ಆ ಸಮಯದಲ್ಲಿ ಅವರು ಹಾಸ್ಟೆಲ್ ಆಗಿಬಿಡ್ತಾರೆ ಅವರು. ಸೊ ಹಾಗಾಗಿ ಅವ್ರ ಮೇಲೆ ಮತ್ತೆ ಕ್ರಮಕ್ಕಾಗಿ ನ್ಯಾಯಾಲಯ ಬರೆದಿದೆ ಈಗ. ಅದು ಮತ್ತೆ ಸಪ್ರೇಟ್ ಟ್ರಯಲ್ ನಡೀಬಹುದೇನೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಸೊ ಮತ್ತೆ A1 ಏನಿದ್ರು ಅವರು ಅಪ್ರೂವರ್ ಆಗಿದ್ದಾರೆ, ಸರ್ಕಾರಿ ಸಾಕ್ಷಿಯಾಗಿದ್ದಾರೆ. ಅವರು PW10 ಅಂತ ಆಗಿ ಅವರು ಇಬ್ಬರನ್ನ ಬಿಟ್ಟು ಅದರಲ್ಲಿ 17 ಮೇಲೆ ಮತ್ತು ಪ್ರತ್ಯೇಕ ಕ್ರಮ ಆಗುತ್ತೆ. ಈಗ A1 ರವರು ಅವರು ಸರ್ಕಾರಿ ಸಾಕ್ಷಿ ಆಗಿ ಹೋಗಿದ್ದಾರೆ. ಈಗ 2 ಜನ ಬಿಡುಗಡೆ ಆಗಿದ್ದಾರೆ. ಈಗ 17 ಜನರಿಗೆ ಮಾತ್ರ ಶಿಕ್ಷೆ ಆಗೋದು ಬಾಕಿ ಇದೆ. ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ ಹೇಳೋದು ಬಾಕಿ ಇದೆ. ಸರ್, ಇನ್ನು ನಿಮ್ದು ಮತ್ತು ಯೋಗೇಶ್ ಕೂಡ ಆತ್ಮೀಯತೆ ಬಗ್ಗೆ ಹೇಳೋದಾದ್ರೆ ನಿಮಗೆ ಹೆಂಗ್ ಪರಿಚಯ ಆಯ್ತು? ಯೋಗೇಶ್ ಗೌಡರು ನನಗೆ ಅಷ್ಟೊಂದು ಆತ್ಮೀಯರಲ್ಲ, ಅಂದ್ರೆ ಅಷ್ಟೊಂದು ಮೊದಲು ಅಷ್ಟೊಂದು ಕ್ಲೋಸ್ ಇರಲಿಲ್ಲ. ಬೇರೆ ಬೇರೆ ವಿಷಯಗಳಲ್ಲಿ ನನ್ನನ್ನು ಭೇಟಿ ಆಗ್ತಿದ್ರು. ಭೇಟಿ ಆದಾಗ ಬಹಳ ನನಗೆ ಗೌರವದಿಂದ ಮಾತಾಡಿಸ್ತಿದ್ರು ಅವರು. ಸೊ ಹಾಗಾಗಿ ಒಂದು ಬಾಂಧವ್ಯ ನನ್ನ ಅವರ ಮಧ್ಯೆ ಬೆಳೀತದು. ಬೆಳೆದಾದ ಮೇಲೆ 2016ರಲ್ಲಿ ಈ ಏನು ಪ್ರಕರಣ ನಡೆದಾಗ ನಾನು ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ, ಜೂನಲ್ಲಿ ಆಗಿತ್ತು ಸಮಯದಲ್ಲಿ ಧಾರವಾಡದಲ್ಲಿ ಸರಣಿ ಹತ್ಯೆಗಳಾಗ್ತಾ ಇದ್ವು. ಆವಾಗ ಸಾಕಷ್ಟು ಮರ್ಡರ್ಸ್ ಆಗ್ತಾ ಇದ್ವು ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯಲ್ಲಿ. ಸೊ ಅವಾಗ ನಾನೇನು ವಿಚಾರ ಮಾಡಿದೆ, ಈ ಕೊಲೆ ಮಾಡಿದಂಥವ್ರು ಒಬ್ಬರಿಲ್ಲ ಒಬ್ಬರು ಹೋಗಿ ಬೇಲ್ ತೊಗೊಂಡು ಬಂದ್ಮೇಲೆ ಯಾರಾದ್ರೂ ಒಬ್ಬರು ರಾಜಕಾರಣಿ ಹಿಂದೆ ಗುರುತಿಸ್ಕೊಳ್ತಾ ಇದ್ದಾರಲ್ಲ, ಈ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೇಡ. ಬಿಹಾರದಂಥ ಸಂಸ್ಕೃತಿ ನಮ್ಮಲ್ಲಿ ಬೇಡ. ಧಾರವಾಡ ಇದು ವಿದ್ಯಾಕಾಶಿ, ಇದು ವಿದ್ಯಾವಂತರ ನಗರ, ಇದು ಹಾಳಾಗಬಾರ್ದು ಅಂತೇಳಿ ನಾನೇನು ಮಾಡ್ತೀನಿ, ಈ ಪ್ರಕರಣದ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಚಾರ್ಜ್ ಶೀಟು ಅವೆಲ್ಲವನ್ನು ತೆಗೆದುಕೊಂಡು ನಾನೇ ಸ್ಟಡಿ ಮಾಡ್ತಾ ಇರ್ತೇನೆ. ಮುಂದೆ ಮಲ್ಲಮ್ಮ ಯೋಗೇಶ್ ಗೌಡರವರು ನನ್ನ ಹತ್ರ ಬಂದು ಭೇಟಿಯಾಗಿ ನಾನು ಕೂಡ ಈ ಪ್ರಕರಣದಲ್ಲಿ ಹೋರಾಟ ಮಾಡ್ತೀನಿ, ನನ್ನ ಗಂಡನ ನ್ಯಾಯ ಸಿಗಲಿ ಅಂತ ಬಂದರು. ಸೊ ಆವಾಗ ಚಾರ್ಜ್ ಶೀಟಲ್ಲಿ ಏನೆಲ್ಲ ಲೋಪದೋಷಗಳಿದ್ದವು. ಮತ್ತು ಅವತ್ತಿನ ಗೃಹ ಮಂತ್ರಿಗಳು ಇವತ್ತೇನಿದಾರಲ್ಲ, ಪರಮೇಶ್ವರ್ ಸಾಹೇಬರು ಇನ್ನೂ ಅಲ್ಲಿ ಪೊಲೀಸ್ ಆಯುಕ್ತರು ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಪೂರ್ವದಲ್ಲೇ ಇದು ಭೂ ವಿವಾದಕ್ಕೆ ಸಂಬಂಧಪಟ್ಟಂತಹ ಕೊಲೆ ನಡೆದಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳ್ತಾರೆ. ಅವ್ರು ಹೇಳುವಾಗ ಅವ್ರ ಹಿಂದ್ಗಡೆನೆ ವಿನಯ್ ಕುಲಕರ್ಣಿ ಅವರು ನಿಂತ್ಕೊಂಡಿದ್ರು. ಪರಮೇಶ್ವರ್ ಅವರಿಗೆ ಆ ಮಾಹಿತಿ ಕೊಟ್ಟವ್ರು ಯಾರು? ಪೊಲೀಸ್ ಕಮಿಷನರ್ ವಿನಯ್ ಕುಲಕರ್ಣಿ ಅವರು ಅನ್ನುವಂಥ ಪ್ರಶ್ನೆ. ಪೊಲೀಸ್ ಕಮಿಷನರ್ ಕೊಟ್ಟಿದ್ರೆ ಮಾಧ್ಯಮಗಳಿಗೆ ಪೊಲೀಸ್ ಕಮಿಷನರ್ 10 ಗಂಟೆಗೆ ಹೇಳ್ತಾರೆ, ಇವರು 9ವರೆಗೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಅಂದ್ರೆ ಇದೆಲ್ಲವೂ ಪ್ಲಾನಡ್ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇತ್ತು. ಸೊ ಹಾಗಾಗಿ ಧಾರವಾಡದ ಒಳತಿಗಾಗಿ ಈ ಹೋರಾಟವನ್ನು ಮಾಡಲೇಬೇಕು. ಉದ್ದೇಶ ಇಷ್ಟೇ ಸರ್. ಒಬ್ಬ ಜನಪ್ರತಿನಿಧಿ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತಿಯ ಸದಸ್ಯ, ಅದೇ ಗೆದ್ದು ಬಂದು ಒಂದು 3-4 ತಿಂಗಳು ಕೂಡ ಆಗಿರಲಿಲ್ಲ. ಜಿಲ್ಲಾ ಪಂಚಾಯತಿ ಸದಸ್ಯ. ಈ ಸಮಾಜದಲ್ಲಿ ಜಿಲ್ಲಾ ಪಂಚಾಯತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನೊಬ್ಬನಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ಲ ಪೊಲೀಸರಿಗೆ ಅಂತ ಕೇಳಿದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಅವನೇ ಸೇಫ್ ಇಲ್ಲ ಅಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಸೊ ಹಾಗಾಗಿ ಈ ಹೋರಾಟವನ್ನು ಎತ್ಕೊಳ್ಬೇಕಂತ ನಾವು ಹೋರಾಟ ಮಾಡಿದ್ದೀವಿ ಸರ್. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಸರ್ 10 ವರ್ಷಗಳ ಸುದೀರ್ಘವಾದಂಥ ಈ ಪ್ರಯಾಣ ಬೇಕಿತ್ತ, ಇನ್ಸ್ಟೆಂಟ್ ಆಗಿ ಯಾಕೆ ನಮ್ಮಲ್ಲಿ ಕೆಲ ತೀರ್ಪುಗಳು ಬರ್ತಾ ಇಲ್ಲ ಎನ್ನುವ ಸರ್? ಅದೇ ಏನಂತ ಕೇಳಿದರೆ, ಈ ರಾಜಕಾರಣಿಗಳ ಹಸ್ತಕ್ಷೇಪ ಇದೆಯಲ್ಲ ಸರ್, ಈ ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅವರ ಹಸ್ತಕ್ಷೇಪ ಏನಿದೆ ಅಲ್ಲ ಸರ್, ಅದಕ್ಕೋಸ್ಕರವಾಗಿ ಇಂತಹ ಪ್ರಕರಣಗಳು ನ್ಯಾಯಾಲಯದಲ್ಲಿ ಹೋಗಿ ನ್ಯಾಯ ಸಿಗೋದೇ ಕಷ್ಟ ಆಗಿಬಿಡುತ್ತೆ. ಈಗ ನೋಡಿ, ಆರಂಭದಲ್ಲಿ ಏನು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದರು ನಮ್ಮ ರಾಜ್ಯ ಪೊಲೀಸರು, ಹುಬ್ಬಳ್ಳಿ ಧಾರವಾಡದ ಪೊಲೀಸರು, ಸಬರ್ಬನ್ ಪೊಲೀಸ್ ಸ್ಟೇಷನ್ದವರು, ಆ ಚಾರ್ಜ್ ಶೀಟಲ್ಲಿ ಸಾಕಷ್ಟು ಲೋಪದೋಷಗಳಿದ್ದರು. ಆಯುವರವರು ಈಗ ಅವ್ರಿಗೂ ಕೂಡ ದೋಷಿ ಅಂತ ಆಗಿದೆ. ಆಯುವರವರು ಬಹಳ ಕುಲಂಕುಷವಾಗಿ ವಿಚಾರಣೆ ಮಾಡಬೇಕಿತ್ತು. ಯಾರ ಪ್ರೆಷರ್ಗೂ ಅವ್ರು ಒಳಗಾಗಬಾರದಿತ್ತು. ಅವರು ನೋಡಬೇಕಿತ್ತು. ಹತ್ಯೆ 1 ನಿಮಿಷ 8 ಸೆಕೆಂಡಲ್ಲಿ ಒಬ್ಬ ಮನುಷ್ಯನನ್ನು, ಅಜಾನುಬಾಹು ಮನುಷ್ಯನನ್ನು, ಒಂದು 3-4 ಜನರಿಗೆ ಹೊಡೆಯುವಷ್ಟು ಶಕ್ತಿ ಇರುವಂಥ ಮನುಷ್ಯನನ್ನು 57 ಬಾರಿ ಚುಚ್ಚಿ ಕೊಲ್ತಾರೆ ಅಂತ ಕೇಳಿದಾಗ ಅದು ಪ್ರೊಫೆಷನಲ್ ಕಿಲ್ಲರ್ಸ್ ಇರ್ಬೋದು ಅನ್ನೋದನ್ನು ಅವರು ಮೇಲ್ನೋಟಕ್ಕೆ ಕಂಡುಕೊಳ್ಬೋದಿತ್ತು. ಅವ್ರು ಕಂಡುಕೊಳ್ಳೋದಿಲ್ಲ. ಪ್ರೆಷರ್ ಇತ್ತು, ಸುಮ್ಮನೆ ಚಾರ್ಜ್ ಶೀಟ್ ಮಾಡಿದ್ರು, ಹಾಕ್ಬಿಟ್ರು ಸರ್. ಸೊ ಇದು ಹೋಗ್ಬೇಕಂದ್ರೆ ಏನಾಗಬೇಕು ಅಂತ ಕೇಳಿದ್ರೆ, ಸರ್ಕಾರದ ಮಟ್ಟದಲ್ಲಿ ಈ ಶಾಸಕರು ಮತ್ತು ಮಂತ್ರಿಗಳ ಮಿನಿಟ್ಸ್ ತಗೊಂಡು ಬರ್ತಾರಲ್ಲ, ಶಿಫಾರಸು ಪತ್ರ ತಗೊಂಡು ಬಂದು ಪೋಸ್ಟಿಂಗ್ ತಗೊಂಡು ಬರ್ತಾರಲ್ಲ, ಅದು ನಿಲ್ಲಬೇಕು. ಅದು ನಿಂತಾಗ ಮಾತ್ರ ಅವರು ಫ್ರೀ ಹ್ಯಾಂಡ್ ಆಗಿ ಪೊಲೀಸರು ಕೆಲಸ ಮಾಡಕ್ಕೆ ಸಾಧ್ಯ ಸರ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.